ಪುನೀತ್ ರಾಜ್ಕುಮಾರ್ ಮಗಳು ಧೃತಿ ಮದುವೆ ಸಮಾರಂಭ. ಹೌದು ಸ್ನೇಹಿತರೆ, ಒಂದು ಬಹಳ ದಿನಗಳ ಆದಮೇಲೆ ಒಂದು ದೊಡ್ಡ ಮನೆಯಲ್ಲಿ ಒಂದು ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ. ಸೊ ಯಾಕಪ್ಪ ಅಂತಂದರೆ ಒಂದು ಅಪ್ಪು ಅವರು ಒಂದು ಮರಣ ಹೊಂದಿದಾಗಿನಿಂದಲೂ ಕೂಡ ಒಂದು ಆ ಕುಟುಂಬ ತುಂಬಾ ನೋವಿನಲ್ಲಿತ್ತು. ಸೊ ತಂದೆಯ ಆಸೆಯಂತೆ ಒಂದು ಮದುವೆಯನ್ನು ಮಾಡೋಕ್ಕೆ ಸಜ್ಜಾಗಿದ್ದಾರಂತೆ. ಸೊ ಅಷ್ಟಕ್ಕೂ ಗಂಡು ಯಾರು ಏನನ್ನ ಮಾಡ್ತಾರೆ ಅವರು ಕೆಲಸವನ್ನು, ಇದಕ್ಕೆ ಧೃತಿ ಅವರು ಏನು ಹೇಳ್ತಾರೆ, ಧೃತಿ ಅವರು ಒಪ್ಕೊಂಡ್ರಾ, ಇದೆಲ್ಲದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ತಡೆಯಾಕೆ ಮಾಡೋದು, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊಟ್ಟ ಮೊದಲನೇದಾಗಿ ಹೇಳಬೇಕಪ್ಪ ಅಂತಂದರೆ ಪುನೀತ್ ರಾಜ್ಕುಮಾರ್ ಯಾವಾಗಲೂ ಅಜರಾಮರ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಸೊ ಒಂದು ಅಪ್ಪು ಅವರು ಮರಣ ಹೊಂದಿದಾಗಿನಿಂದಲೂ ಕೂಡ ತುಂಬಾ ಒಂದು ಸಂಕಟದಲ್ಲಿದೆ ನಮ್ಮ ಕರ್ನಾಟಕ. ಸೊ ಅವರನ್ನು ಒಂದು ದೇವರ ರೂಪದಲ್ಲಿ ನೋಡ್ತಾ ಇದೆ. ಅಪ್ಪು ಅವರು ಮರಣ ಹೊಂದಕ್ಕಿಂತ ಮೊದಲು ಕೂಡ ಯಾರೂ ಕೂಡ ಅವರ ಅಭಿಮಾನಿಯಾಗಿರಲಿಲ್ಲ, ಯಾರೂ ಕೂಡ ಅವರನ್ನು ಸರಿಯಾಗಿ ಒಂದು ಹೀರೋ ಥರ ಟ್ರೀಟ್ ಮಾಡ್ತಾ ಇರಲಿಲ್ಲ. ಸೊ ಒಂದು ತಕ್ಕ ಮಟ್ಟಿಗೆ ಅವರ ಒಂದು ಸೆನ್ಸೇಷನ್ ಆಗಿರ್ಬೋದು, ಅವರ ಒಂದು ನ್ಯೂಸ್ ಆಗಿರ್ಬೋದು, ಒಂದು ತಕ್ಕ ಮಟ್ಟಿಗೆ ಓಡಾಡ್ತಾ ಇತ್ತು. ಸೊ ಈಗ ತುಂಬಾ ಖುಷಿಯ ವಿಷಯ ಏನಪ್ಪ ಅಂತಂದರೆ ಒಂದು ಪುನೀತ್ ರಾಜ್ಕುಮಾರ್ ಅವರ ಫೋಟೋಗಳು ಎಲ್ಲರ ಮನೆಯಲ್ಲಿ ಇವೆ. ಸೊ ಪುನೀತ್ ರಾಜ್ಕುಮಾರ್ ಅವರನ್ನು ದೇವರ ಸ್ವರೂಪದಲ್ಲಿ ಎಲ್ಲರೂ ಕೂಡ ಕಾಣ್ತಾ ಇದ್ದಾರೆ. ಸೊ ಅಷ್ಟಕ್ಕೂ ಈ ಮನುಷ್ಯ ಮಾಡಿದ್ದಾದರೂ ಏನು ಅನ್ನೋದನ್ನು ನೋಡಬೇಕಪ್ಪ ಅಂತಂದರೆ ಒಂದು ದಾನ ಧರ್ಮಗಳನ್ನು ಮಾಡ್ತಾ ಹಲವಾರು ಜನರ ಬಾಳಿಗೆ ಬೆಳಕಾಗಿದ್ದರು. ಸೊ ಎಲ್ಲರನ್ನ ಒಂದು ದೇವರ ರೀತಿಯಲ್ಲಿ ಒಂದು ಇವರನ್ನು ಕಾಣ್ತಾ ಇದ್ದಾರೆ. ಸೊ ಎಲ್ಲರೂ ಇವರನ್ನು ಸೊ ಆ ರೀತಿಯಾಗಿ ಬದುಕಿದಂಥವರು. ಸೊ ಎಷ್ಟೋ ಒಂದು ಜನರಿಗೆ ದಾನ ಧರ್ಮವನ್ನು ಮಾಡಿದ್ರು ಕೂಡ ಒಂದು ಎಡಗೈಗೆ ಮಾಡಿದ್ದು ಬಲಗೈಗೆ ಗೊತ್ತಾಗದೇ ಇರೋ ರೀತಿ ಒಂದು ನೋಡ್ಕೊಳ್ತಾ ಇದ್ದಾರೆ. ಸೊ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಲ್ಲಿ ಅವರು ಮಾಡಿದ ದಾನ ಧರ್ಮ ಆಗಿರ್ಬೋದು, ಅವರು ನಡೆಸಿಕೊಟ್ಟ ಅನಾಥಾಶ್ರಮಗಳಾಗಿರ್ಬೋದು, ಸೊ ಎಷ್ಟೋ ಜನರ ಬಾಳಿಗೆ ಒಂದು ಆಸರೆಯಾಗಿದ್ದರು. ಸೊ ಇದನ್ನು ಎಲ್ಲೂ ಕೂಡ ಅವರು ಹೇಳ್ಕೊಂಡಿರಲಿಲ್ಲ, ಯಾವ ಮಾಧ್ಯಮದಲ್ಲೂ ಕೂಡ ಹೇಳ್ಕೊಂಡಿರಲಿಲ್ಲ. ಒಂದು ಅವರು ಮರಣ ಹೊಂದಿದಾಗ ಎಲ್ಲವೂ ಕೂಡ ಗೊತ್ತಾಯಿತು. ಸೊ ಎಲ್ಲರೂ ಕೂಡ ತುಂಬಾ ಒಂದು ಕಣ್ಣೀರು ಹಾಕಿದ್ರು. ಸೊ ಇಂತಹ ಮನುಷ್ಯನನ್ನು ನಾವು ಕಳೆದುಕೊಂಡ್ವಿ ಅಂತಕ್ಕಂಥದ್ರಿಂದ ಎಲ್ಲರೂ ಕೂಡ ತುಂಬಾ ಕಣ್ಣೀರನ್ನು ಹಾಕಿದ್ರು. ಸೊ ಇದ್ದಕ್ಕಿದ್ದಂತೆ ಹೃದಯಾಘಾತದಿಂದ ಇವರು ಮರಣವನ್ನು ಹೊಂದಿದ್ರು. ಸೊ ಯಾರು ತುಂಬಾ ಚೆನ್ನಾಗಿ ಇರ್ತಾರೋ, ತುಂಬಾ ಚೆನ್ನಾಗಿ ಸಂಸಾರವನ್ನು ನಡೆಸ್ತಿರ್ತಾರೋ, ತುಂಬಾ ಚೆನ್ನಾಗಿ ಒಂದು ಜೀವನವನ್ನು ನಡೆಸ್ತಿರ್ತಾರೋ, ಒಂದು 4 ಜನರ ಬಾಳಿಗೆ ಒಂದು ಆಸರೆಯಾಗಿ ಬದುಕ್ತಿರ್ತಾರೋ ಅವರನ್ನೇ ದೇವರು ಕರ್ಕೊಂಡು ಬಿಡ್ತಾನೆ. ಇನ್ನು ಮಗಳು ಧೃತಿಯ ಮದುವೆ ಬಗ್ಗೆ ನೋಡಬೇಕಪ್ಪ ಅಂತಂದರೆ ಈಗಾಗಲೇ ಧೃತಿ ಅವರು ಒಂದು ತಮ್ಮ ವಿದ್ಯಾಭ್ಯಾಸವನ್ನು ಕೂಡ ಮುಗಿಸಿದ್ದಾರೆ. ಸೊ ತಮ್ಮ ತಂದೆಯ ಆಸೆಯಂತೆ ಒಂದು USA ಒಂದು ವಿದ್ಯಾಭ್ಯಾಸವನ್ನು ಧೃತಿ ಪುನೀತ್ ರಾಜ್ಕುಮಾರ್ ಅವರು ಮಾಡ್ತಾ ಇದ್ರು. ಅವರ ಆಸೆಯಂತೆ ನನ್ನ ಮಗಳು ತುಂಬಾ ಒಂದು ಜಾಣೆ ಇದ್ದಾಳೆ, ತುಂಬಾ ಚೆನ್ನಾಗಿ ಓದಬೇಕು, ಅವಳು USA ಓದಬೇಕು, ತುಂಬ ಚೆನ್ನಾಗಿ ಓದ್ಬಿಟ್ಟು ಸೊ ಒಂದು ಏನಾದರೂ ಸಾಧನೆ ಮಾಡಬೇಕು ಅನ್ನೋದು ಅಪ್ಪು ಅವರ ಆಸೆ ಆಗಿತ್ತು. ಹಾಗೆ ಅಪ್ಪು ಅವರ ಕನಸು ಏನಾಗಿತ್ತಪ್ಪ ಅಂತಂದರೆ ನನ್ನ ಮಗಳು ಒಂದು ನನ್ನ ಸಂಸ್ಥೆಯನ್ನು ನೋಡ್ಕೊಳ್ಬೇಕು ಅನ್ನೋದು ಒಂದು ಅಪ್ಪು ಅವರ ಆಸೆ ಆಗಿತ್ತಂತೆ. ಯಾಕಪ್ಪ ಅಂತಂದರೆ ಅಪ್ಪು ಅವರ ಒಂದು ಪ್ರೊಡಕ್ಷನ್ ಹೌಸ್ ಇದೆ. ಸೊ ಒಂದು ತುಂಬಾ ಚೆನ್ನಾಗಿ ಅದನ್ನು ಎಲ್ಲರೂ ನಿಭಾಯಿಸ್ಕೊಂಡು ಬರ್ತಾ ಇದ್ರು. ಅಪ್ಪು ಅವರು ಇದ್ದಾಗ ಅಪ್ಪು ಅವರು ನಿಭಾಯಿಸ್ಕೊಂಡು ಬರ್ತಾ ಇದ್ರು. ಅದಾದ ನಂತರ ಒಂದು ಇದನ್ನು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಈಗಾಗ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇನ್ನು ಮುಂದೆ ನನ್ನ ಮಗಳು ಇದನ್ನು ನಡೆಸ್ಕೊಡ್ಬೇಕು, ಸೊ ನನ್ನ ಇರುವಾಗಲೇ ನನ್ನ ಮಗಳು ಈ ಸಂಸ್ಥೆಯನ್ನು ನಡೆಸ್ಕೊಡ್ಬೇಕು ಅನ್ನೋದು ಅಪ್ಪು ಅವರ ಆಸೆ ಆಗಿತ್ತು. ಒಂದು ಹಲವಾರು ಒಂದು ಸಮಾಜಕ್ಕಾಗಿರ್ಬೋದು, ಹಲವಾರು ಒಂದು ಟ್ಯಾಲೆಂಟ್ಗಳಿಗೆ ಬೆಲೆ ಕೊಡ್ತಾ ಇರೋದು ಆ ಸಂಸ್ಥೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಸೊ ಆ ಒಂದು PRK ಸಂಸ್ಥೆ ಅಡಿಯಲ್ಲಿ ಸೊ ಹಲವಾರು ಜನರು ಒಂದು ಗುಡ್ ನ್ಯೂಸ್ ಅನ್ನು ತೆಗೆದುಕೊಂಡಿದ್ದಾರೆ. ಯಾಕಪ್ಪ ಅಂತಂದರೆ ಒಂದು ಸಿನಿಮಾ ಇಂಡಸ್ಟ್ರಿಗೆ ಒಂದು ಹಲವಾರು ಜನರು ಆ ಒಂದು PRK ಒಂದು ಸ್ಟುಡಿಯೋ ವತಿಯಿಂದಾನೇ ಬಂದಿದ್ದಾರೆ. ಸೊ ನನ್ನ ಮಗಳು ನಡೆಸ್ಕೊಡ್ಬೇಕು ಅನ್ನೋದು ಅಪ್ಪು ಅವರ ಆಸೆ ಆಗಿತ್ತು. ಸೊ ಅಪ್ಪು ಅವರ ಆಸೆಯಂತೆ ಒಂದು ಡಿಗ್ರಿ ಮುಗಿಸಿದಂಥ ಒಂದು USA ಒಂದು ದೃಷ್ಟಿ ಅವರು ಸೊ ಈಗ ಇಂಡಿಯಾಗೆ ಬಂದ್ಬಿಟ್ಟು ಆ ಒಂದು PRK ಸ್ಟುಡಿಯೋನ ಕೈಗೆತ್ಕೊಂಡಿದ್ದಾರಂತೆ. ಸೊ ಅವರೇ ಈ ಒಂದು ಸ್ಟುಡಿಯೋನ ನಡೆಸ್ಕೊಡ್ತಿದ್ದಾರಂತೆ. ಇನ್ನು ಇವರ ಮದುವೆ ವಿಚಾರಗಳು ತುಂಬಾ ಸದ್ದು ಮಾಡ್ತಾ ಇವೆ. ಧೃತಿ ಪುನೀತ್ ರಾಜ್ಕುಮಾರ್ ಅವರ ಮದುವೆ ಕೂಡ ಇನ್ನೇನು ಕೆಲವೇ ದಿನಗಳಲ್ಲಿ ಒಂದು ನಿಶ್ಚಯವಾಗಲಿದೆ ಅಂತೆ. ಸೊ ಗಂಡನ್ನು ಕೂಡ ನೋಡಿದ್ದಾರಂತೆ. ಒಂದು ಅಪ್ಪು ಅವರ ಆಸೆಯಂತೆ ಕೂಡ ಇದು ಅಪ್ಪು ಅವರ ಆಸೆಯಂತೆ ಇವರ ಮದುವೆಯನ್ನು ಮಾಡೋಕ್ಕೆ ಸಜ್ಜಾಗಿದ್ದಾರಂತೆ. ಸೊ ಇನ್ನು ಹುಡುಗ ಯಾರು ಏನು ಅಂತಕ್ಕಂಥದ್ರ ಬಗ್ಗೆ ಮಾಹಿತಿ ಬೇಕಾದರೆ ನಿಮಗೆ ಈ ಒಂದು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ, ನಾನು ಮುಂದಿನ ವಿಡಿಯೋದಲ್ಲಿ ಪ್ರೂಫ್ ಸಮೇತ ನಿಮಗೆ ತೋರಿಸ್ತೀನಿ. ಸೊ ಈ ಒಂದು ಮದುವೆ ಬಗ್ಗೆ ನಿಮ್ಗೆ ಏನಿಸ್ತೀವಿ, ಇಷ್ಟು ಬೇಗ ಮದುವೆ ಆಗೋದು ಸರಿನಾ ಅಥವಾ ಒಳ್ಳೇದಲ್ವಾ, ಇದ್ರ ಬಗ್ಗೆ ನಿಮ್ಗೆ ಏನಿಸ್ತಾ ಅನ್ನೋದ್ರ ಕಮೆಂಟ್ ಮಾಡಿ.